ಅದರಲ್ಲಿ ನಾವು ನಮ್ಮ ಗುರಿಯನ್ನು ಮುಟ್ತೀವಿ ಅನ್ನೋ ಒಂದು ಅಭಿಪ್ರಾಯ ನಾನು ಹೇಳ್ಬೋದು. ಧನ್ಯವಾದ. ನಮಸ್ಕಾರ ನವೀನ್, ನಿಮಗೆ ಹೇಗೆ ಅನಿಸ್ತು ಈ 2.5-3 ದಿವಸದಲ್ಲಿ? ಸರ್, ನಾವು ಇಲ್ಲಿ ಬರೋದಕ್ಕಿಂತ ಮುಂಚೆ ಏನಂದರೆ ನಾವು ಏನಾದ್ರು ಮಾತಾಡಬೇಕು ಅಂತ ಅಂದ್ಕೊಳ್ಳಿ ಚೆನ್ನಾಗಿ ಪ್ರಿಪೇರ್ ಆಗ್ತಾ ಇದೆ. ಸೊ ಇಲ್ಲಿಗೆ ಬಂದ ಮೇಲೆ ಗೊತ್ತಾಯಿತು ಎಲ್ಲೇ ಯಾವುದೇ ಜಾಗದಲ್ಲಿ ನಾವು ಮಾತಾಡಬೇಕು ಅಂತಂದರೆ ಫಸ್ಟ್ ನಾವು ಅದ್ರ ಬಗ್ಗೆ ಜ್ಞಾನ ಅಂದರೆ ಅದ್ರ ಬಗ್ಗೆ ತಿಳ್ಕೊಂಡೇ ಮಾತಾಡಬೇಕು ಅನ್ನೋದನ್ನು ಪ್ರಾಕ್ಟಿಕಲಾಗಿ ನಮ್ಗೆ ಅಳವಡಿಸಿದೆ. ಸೊ ಇನ್ನು ಮುಂದೆ ಅದನ್ನು ನಾವು ಕಂಟಿನ್ಯೂ ಮಾಡ್ಕೊತ ಹೋಗ್ತಾ ಇದ್ದರೆ ತುಂಬ ಚೆನ್ನಾಗಿ ಮಾತಾಡ್ಬೋದು, ಮತ್ತು ನಮ್ಗೆ ಜ್ಞಾನನೂ ಹೆಚ್ಚಾಗುತ್ತೆ, ಅದರಿಂದ ಮನಿನೂ ಬರುತ್ತೆ, ಅಥವಾ ಫೇಮಸ್ಸು ಆಗ್ಬೋದು. ಬೇರೆ ಬೇರೆ ರಂಗದಲ್ಲಿರೋರೆಲ್ಲ ಸಾಧನೆಗಳು ಮಾಡ್ಬೋದು. ಯಾಕಂದರೆ ಪ್ರಪಂಚದಲ್ಲಿ ಯಾರು ಏನೇ ಸಾಧನೆ ಮಾಡಿದ್ರು ಕೂಡ ಅದು ಮಾತು ತುಂಬ ಇಂಪಾರ್ಟೆಂಟ್. ಓಕೆ, ಥ್ಯಾಂಕ್ಸ್. ಧನ್ಯವಾದಗಳು. ನಮಸ್ಕಾರ ಸುದರ್ಶನ್ ಅವರೇ, ನೀವು ಆನ್ಲೈನ್ ಕ್ಲಾಸ್ ಅಟೆಂಡ್ ಆಗಿದ್ದೀರಾ. ಇಲ್ಲಿ 3 ದಿವಸ ನಿಮಗೆ ಏನು ಕಲಿಯಲಿಕ್ಕೆ ಸಿಕ್ತು? ಆ್ಯಕ್ಚುಲಿ ಏನಂದರೆ ಆನ್ಲೈನ್ ಕ್ಲಾಸಲ್ಲಿ ಪೂರ್ತಿ ನಾವು ಕಾಣಿಸ್ತಾ ಇರಲ್ಲ, ಮತ್ತು ನಮ್ಮನ್ನು ಪೂರ್ತಿ ಸರಿ ಮಾಡಲಿಕ್ಕೂ ಕೂಡ ಆಗೋದಿಲ್ಲ. ಯಾಕೆಂದರೆ ಬರೀ ನಮ್ಮ ಫೇಸ್ ಮಾತ್ರ ಕಾಣಿಸ್ತಾ ಇರುತ್ತೆ, ಅಲ್ಲೇನೂ ಗೊತ್ತಾಗ್ತಿರಲ್ಲ. ಬಟ್ ಇಲ್ಲಿ ಬಂದಮೇಲೆ ನಮ್ಮ ಎವ್ರಿಥಿಂಗ್ ಪೂರ್ತಿ ಬಾಡಿ ಪೋಸ್ಟರ್ ಆಗಿರ್ಬೋದು, ಬಾಡಿ ಲ್ಯಾಂಗ್ವೇಜ್ ಆಗಿರಬಹುದು, ಮತ್ತು ನಾವು ಎಲ್ಲಿ ಹೇಗೆ ನಿಲ್ತೀವಿ, ಮತ್ತು ನಾವು ಏನೇನು ಆ್ಯಕ್ಷನ್ಸ್ ಮಾಡ್ತಿರ್ತೀವಿ ಅದು ಕೂಡ ಗೊತ್ತಾಗ್ತಾ ಇರುತ್ತೆ. ಸೊ ಅದ್ರ ಬೇಸಿಸ್ ಮೇಲೆ ಪ್ರತಿಯೊಂದನ್ನು ಇಂಡಿವಿಜುವಲ್ ಆಗಿ ನೋಡಿ ಕರೆಕ್ಷನ್ ಮಾಡಿದ್ದಾರೆ ಸರ್. ಅದಾದ ನಂತರ 4 ವಿಷಯಗಳು ಬೇಕಂತಲೇ ಹೇಳಿದರು: ಕಂಟೆಂಟು, ಲ್ಯಾಂಗ್ವೇಜು, ಬಾಡಿ ಲ್ಯಾಂಗ್ವೇಜು ಮತ್ತು ವಾಯ್ಸ್. ಇದಿಷ್ಟರ ಮೇಲೂ ನಮಗೆ ಆ್ಯಕ್ಟಿವಿಟೀಸ್ ಮೂಲಕ ಇದು ಮಾಡಿದ್ದಾರೆ. ಏಕೆಂದರೆ ಬರೀ ಜಸ್ಟ್ ಯಾವುದೋ ಒಂದು PPT ತೋರಿಸಿ ಅಥವಾ ಏನೋ ಮಾಡಿ ಆ ರೀತಿ ಜಸ್ಟ್ ಎಕ್ಸ್ಪ್ಲೈನ್ ಮಾಡಿಲ್ಲ. ಅದನ್ನು ನಮಗೆ ಒಂದೊಂದು ಆ್ಯಕ್ಟಿವಿಟಿ ಕೊಟ್ಟು ಅದನ್ನು ಯಾವ ರೀತಿ ಅಂದರೆ ನಮ್ಮದನ್ನೇ ನಾವು ಸರಿ ಮಾಡ್ಕೊಳ್ಳೋ ರೀತಿ ಇತ್ತು ಅದು ಆ್ಯಕ್ಟಿವಿಟಿ. ಆ ಆ್ಯಕ್ಟಿವಿಟಿಗಳನ್ನು ಕೊಟ್ಟು ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬಟ್ ಏನಂದರೆ ಅದನ್ನು ಕಂಟಿನ್ಯೂ ಆಗಿ ನಾವು ಅಳವಡಿಸ್ಕೊಂಡು ಕಂಟಿನ್ಯೂ ಮಾಡಿದ್ರೆ ಮಾತ್ರ ಇನ್ನೂ ಪೂರ್ತಿ ಚೇಂಜ್ ಆಗಲಿಕ್ಕೆ ಸಾಧ್ಯ. ಸೊ ಎಲ್ಲರೂ ಅಳವಡಿಸ್ಕೊಂಡು ಚೇಂಜ್ ಮಾಡ್ಕೊಳ್ಳಿ. ಇನ್ನೂ ಏನೇನು ಚೇಂಜ್ ಆಗೋದಿದೆ ಅದೆಲ್ಲದನ್ನು ಚೇಂಜ್ ಮಾಡಿ. ಥ್ಯಾಂಕ್ ಯು ಸುದರ್ಶನ್. ನಮಸ್ಕಾರ ಶರಣ ಬಸಪ್ಪ, ನಿಮಗೆ ಏನು ಕಲಿಯಲಿಕ್ಕೆ ಸಿಕ್ತು ಈ 3 ದಿವಸದಲ್ಲಿ? ಈ 3 ದಿವಸದಲ್ಲಿ ಒಂದು ಸುಂದರವಾದ ಪ್ರಕೃತಿ ಸಿಕ್ತು. ಒಂದು ಕಮ್ಯುನಿಕೇಷನ್ ಸ್ಕಿಲ್ ಆಗಲಿ, ಆಮೇಲೆ ಅಸರ್ಟಿವ್ ಕಮ್ಯುನಿಕೇಷನ್ ಆಗಲಿ, ಬೇಸಿಕ್ ನಾವು ಪಬ್ಲಿಕ್ ಸ್ಪೀಕಿಂಗ್ ಸಲುವಾಗಿ ನಮ್ಗೆ ಏನು ಬೇಕು, ಏನೇನು ಅಗತ್ಯ ಇತ್ತು ಅದು ನನಗೆ ದೊರಕಿದೆ ಅಂತ ನಾನು ಅನ್ಕೊಂಡೆ ಸರ್. ಅದರಲ್ಲಿ ಏನು ನಾನು ಎಲ್ಲಿ ತಪ್ಪು ಮಾಡ್ತಾ ಇದ್ದೇನೆ ಬಿ ಕರೆಕ್ಷನ್ ಅಂತ ಹೇಳಿದ್ದಾರೆ ಸರ್. ಕರೆಕ್ಷನ್ ಮಾಡೋದ್ರ ಮೂಲಕ ಏನೇ ತಪ್ಪು ಅದು ಮುಂದಿನ ದಿನಗಳಲ್ಲಿ ಸರಿ ಮಾಡ್ಕೊಂಡು ನಾನು ಕಲಿತೀನಿ ಅಂತ ವಿಶ್ವಾಸ ನನಗೆ. ಧನ್ಯವಾದಗಳು. ನಮಸ್ಕಾರ ಲಕ್ಷ್ಮೀಕಾಂತ್, ನಿಮಗೆ ಹೇಗೆ ಅನಿಸ್ತು ಈ 3 ದಿವಸದಲ್ಲಿ ಏನೇನು ಕಲಿತ್ರಿ? ನಮಸ್ತೆ ಎಲ್ಲರಿಗೂ. ಜಯಪ್ರಕಾಶ್ ನಾಗತಿಯಲ್ಲಿ ಅವರು ಆರ್ಗನೈಸ್ ಮಾಡಿರುವ 3 days ಕಮರ್ಷಿಯಲ್ ಕ್ಯಾಂಪಲ್ಲಿ ನಮಗೆ ಕಮ್ಯುನಿಕೇಷನ್ ಕ್ಯಾಂಪಲ್ಲಿ ನಮಗೆ 20 ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಿ ಅದನ್ನು ಆ್ಯಕ್ಷನ್ ಪ್ಲ್ಯಾನಲ್ಲಿ ನಮ್ಮ ಕೈಯಲ್ಲಿ ಮಾಡಿಸಿದ್ರು. ನಮ್ಮ ಪ್ರಾಕ್ಟೀಸ್ ಮಾಡಿ ಅದರಿಂದ ತಪ್ಪುಗಳು ಸರಿ ಎಲ್ಲ ನಮಗೆ ತಿಳಿಸಿ ನಮ್ಮ ಮುಂದಿನ ಜೀವನದಲ್ಲಿ ಅದು ಎಷ್ಟು ಮುಖ್ಯ ಎನ್ನುವ ಅರ್ಥದಲ್ಲಿ ನಮ್ಮ ಮನ ಮುಟ್ಟುವ ರೀತಿ ತಿಳಿಸಿದ್ದಾರೆ. ಇದಕ್ಕೆ ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತು. ನಿಮಗೆ ಹೇಗೆ ಅನಿಸ್ತು ಈ 3 ದಿವಸದಲ್ಲಿ ನೀವೇನೇನು ಕಲ್ತೀರಿ? ಭಾಷಣ ಇರ್ಬೋದು, ಕಮ್ಯುನಿಕೇಷನ್ ಇರ್ಬೋದು. ನಮಸ್ಕಾರ. ಈ ಒಂದು 3 ದಿವಸದ ಶಿಬಿರದಲ್ಲಿ ನಾವು ಮೇನ್ ಸಭಾಕಂಪನ ಅಂದರೆ ಸ್ಟೇಜ್ ಫಿಯರ್ ಯಾವ ಥರ ಹೋಗಾಡಿಸ್ಬೇಕು ಅನ್ನೋದು ತಿಳಿಸ್ಕೊಟ್ಟಿದ್ದಾರೆ. ಅದಲ್ಲದೆ ಬಾಡಿ ಲ್ಯಾಂಗ್ವೇಜು ಮತ್ತು ಒಂದು ಭಾಷೆ ಮೇಲೆ ಹಿಡಿತ ಮತ್ತು ವಾಯ್ಸ್ ಮಾಡ್ಯುಲೇಷನ್ ಇವು ಮೇಯ್ನು ಏನಂದರೆ ಸಬ್ಜೆಕ್ಟ್ಸ್ ಫಾರ್ ಒಂದು ಭಾಷಣ ಯಾವುದೇ ಒಂದು ಮಾಡಬೇಕಂದ್ರೆ ಇವು 4 ಇಂಪಾರ್ಟೆಂಟ್ ಇದೆ. ಇದು ಏನಂದರೆ ಪ್ರತಿಯೊಂದು ಹಂತದಲ್ಲೂ ಕೂಡ ಒಬ್ಬೊಬ್ಬರಿಗೇ ತಿದ್ದಿ ಎಲ್ಲ ಕರೆಕ್ಟಾಗಿ ಹೇಳ್ಕೊಟ್ಟಿದ್ದಾರೆ. ಇದೇನಂದರೆ ನಾವು ಕಂಟಿನ್ಯೂಟಿ ಇಟ್ಕೊಂಡ್ವಿ, ರೆಗ್ಯುಲರ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಅಂದರೆ ನಾವು ನೆಕ್ಸ್ಟ್ ಲೆವೆಲ್ಗೆ ಇಂಪ್ರೂವ್ ಆಗೋದಕ್ಕೆ ಒಂದು ಚಾನ್ಸ್. ಥ್ಯಾಂಕ್ ಯು. ನಮಸ್ಕಾರ ಶಂಕರ್ ಅವರು, ಈ 3 ದಿವಸದಲ್ಲಿ ಈ ಒಂದು ಸುಂದರ ತಾಣದಲ್ಲಿ ನಿಮಗೆ ಏನೇನು ಕಲಿಯಲಿಕ್ಕೆ ಸಿಕ್ತು? ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಈ 3 ದಿನದ ಏನು ವಸತಿ ಶಿಬಿರವನ್ನು ಆಯೋಜಿಸ್ತಕ್ಕಂಥ ಗುರುಗಳಾದಂಥ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವರಿಗೆ ನಮಸ್ಕರಿಸ್ತಾ ಇದ್ದೀನಿ. ಏಕೆಂದರೆ ನಾವು ತುಂಬ ದಿನ ಕಾಯ್ತಾ ಇದ್ದೆ ಇದಕ್ಕೋಸ್ಕರ.
ಏಕೆಂದರೆ ಆನ್ಲೈನಲ್ಲಿ ಅಷ್ಟೊಂದು ವಿಸ್ತೃತವಾಗಿ ನಾವು ಕಲೀಲಿಕ್ಕಾಗಲ್ಲ. ಅವರು ನಮ್ಮನ್ನು ಅರ್ಥ ಮಾಡಿಕೊಂಡು ನಮ್ಮ ಬಾಡಿ ಲ್ಯಾಂಗ್ವೇಜಲ್ಲಿ ಅದನ್ನೆಲ್ಲ ಅಷ್ಟು ಅಬ್ಸರ್ವ್ ಮಾಡಲಿಕ್ಕಾಗಲ್ಲ. ಆದರೆ ಈ 3 ದಿನದ ಏನು ವಸತಿ ಶಿಬಿರ ಏನಿತ್ತು, ಇದರಲ್ಲಿ ಮೊದಲನೇ ದಿನದಿಂದ ಹಿಡಿದು ಅಂದರೆ ಇಲ್ಲಿವರೆಗೂ ಪ್ರತಿಯೊಂದು ವಿಚಾರ ಏನು ನಮ್ಮ ಸಭಾ ಕಂಪನ ಇರ್ಬೋದು, ಒಂದು ಭಾಷಣ ಅಂದರೆ ಹೇಗಿರಬೇಕು, ಅದು ಮುಖ್ಯವಾಗಿ ಏನು ಕಂಟೆಂಟು, ಲ್ಯಾಂಗ್ವೇಜು, ಬಾಡಿ ಲ್ಯಾಂಗ್ವೇಜು, ಆ ಧ್ವನಿಯಲ್ಲಿ ಏರಿಳಿತಗಳನ್ನು ಯಾವ ರೀತಿ ಮಾಡಬೇಕು, ಮತ್ತು ಟೈಮು, ಸಮಯಕ್ಕೆ ಎಷ್ಟು ಮಹತ್ವ ಕೊಡಬೇಕು, ಆಮೇಲೆ ನಮ್ಮ ಸಣ್ಣ ಪುಟ್ಟ ತಪ್ಪುಗಳನ್ನು ಯಾವ ರೀತಿ ಸರಿಪಡಿಸ್ಕೋಬೇಕು, ಅಥವಾ ಬೇರೆಯವರು ಮಾತಾಡ್ಬೇಕಾದ್ರೆ ಯಾವ ರೀತಿ ಬೇರೆಯವ್ರು ಮಾತಾಡ್ಬೇಕಾದ್ರೆ ಇರ್ಬೋದು, ಅಥವಾ ಸರಿ ಯಾವುದೇ ವಿಷಯನ ಹೇಳ್ಬೇಕಾದ್ರೆ ಇರ್ಬೋದು, ಅದನ್ನು ನಾವು ಯಾವ ರೀತಿ ಅಬ್ಸರ್ವ್ ಮಾಡಬೇಕು, ಅದರಿಂದ ಏನನ್ನು ಕಲಿಬೇಕು, ಅಥವಾ ಬೇರೆಯವ್ರಿಗೆ ಏನಾದರೂ ಹೇಳ್ತಾ ಇದ್ದಾರೆ, ಅವ್ರ ತಪ್ಪುಗಳನ್ನು ಹೇಳ್ತಾ ಇದ್ದಾರೆ ಅಂದಾಗ ಅದರಿಂದ ನಾವು ಅರ್ಥ ಮಾಡಿಕೊಂಡು ಯಾವ ರೀತಿ ನಾವು ಅಳವಡಿಸ್ಕೋಬೇಕು, ಇಂಥ ತುಂಬ ವಿಚಾರಗಳನ್ನು ನಾವು ಕಲಿತ್ಕೊಂಡು. ಆಮೇಲೆ ಮೊದಲನೇ ದಿನ ವಿಶೇಷವಾಗಿ ಶಂಕರ್ ಕುಲಕರ್ಣಿ ಅವರು ಸರ್ ಕಮ್ಯುನಿಕೇಷನ್ ಟು ಕ್ಯಾಶ್ ಅನ್ನೋ ವಿಚಾರನ ತುಂಬ ಸಂಕ್ಷಿಪ್ತವಾಗಿ ಮನಮುಟ್ಟುವಂತೆ ಹೇಳಿದ್ರು. ಇನ್ನು 2ನೇ ದಿನ ಬಸವರಾಜ್ ದಿಂಡೂರ್ ಸರ್ ಅವರ ಒಂದು ಅನುಭವಗಳು ಏನೇನು ಹಿಂದೆ ಏನಾಗಿತ್ತು ಅದನ್ನೆಲ್ಲ ನಮಗೆ ಉದಾಹರಣೆ ಮುಖಾಂತರ ವಿವರಿಸಿ ನಾವು ಯಾವ ರೀತಿ ಕಲ್ತ್ಕೋಬೇಕು, ಯಾವ ರೀತಿ ನಡ್ಕೋಬೇಕು, ಭಾಷಣ ಅಂದರೆ ಏನು, ಯಾವ ರೀತಿ ಇರಬೇಕು, ಯಾವ್ಯಾವ ಸಂದರ್ಭದಲ್ಲಿ ಯಾವ ರೀತಿ ನಾವು ಉತ್ತರ ಕೊಡಬೇಕು ಅನ್ನೋದನ್ನೆಲ್ಲ ಸಂಕ್ಷಿಪ್ತವಾಗಿ ಹೇಳಿದ್ರು. ಒಟ್ಟಾರೆಯಾಗಿ ಹೇಳೋದಾದ್ರೆ ಇಲ್ಲಿವರೆಗೂ ಈ 3 ದಿನದ ಏನು ಕ್ಯಾಂಪ್ ಇದೆ ಅದು ನನ್ನ ಮೇಲೆ ತುಂಬ ಸಕಾರಾತ್ಮಕವಾಗಿ ಮತ್ತು ಧನಾತ್ಮಕವಾಗಿ ಪರಿಣಾಮ ಬೀರಿದೆ ಅಂತ ಹೇಳ್ತೀನಿ. ಧನ್ಯವಾದಗಳು. ನಮಸ್ಕಾರ ಸಿದ್ಧನ್ ಅವರೇ. ಕಮ್ಯುನಿಕೇಷನ್ನಲ್ಲಿ ಹಾಗೂ ಭಾಷಣ ಕೌಶಲ್ಯದಲ್ಲಿ ಬಾಡಿ ಲ್ಯಾಂಗ್ವೇಜ್ ಮತ್ತು ಲ್ಯಾಂಗ್ವೇಜ್ ಎಷ್ಟು ಮಹತ್ವ, 2 ಮಾತುಗಳನ್ನು ಹೇಳಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಸರ್ 3 ದಿನದ ಒಂದು ತರಬೇತಿಯಲ್ಲಿ ನಾವು ಪಾಲ್ಗೊಂಡು ಸಾಕಷ್ಟು ಅವರಿಂದ ಮೊದಲನೇದಾಗಿ ಒಂದು ಭಾಷಣ ಕಲೆಗೆ ಕಂಟೆಂಟು, ಲ್ಯಾಂಗ್ವೇಜು, ಬಾಡಿ ಲ್ಯಾಂಗ್ವೇಜು, ವಾಯ್ಸು ಈ 4 ವಿಷಯದ ಕುರಿತಾಗಿ ನಮಗೆ ಸಾಕಷ್ಟು ಹೇಳಿಕೊಟ್ಟಿದ್ದಾರೆ. ಮುಖ್ಯವಾಗಿ ಅಸರ್ಟಿವ್ ಕಮ್ಯುನಿಕೇಷನ್, ಅದರ ಭಾಷಣಕ್ಕೆ ಬೇಕಾಗಿರೋದು ಒಂದು ಅಸರ್ಟಿವ್ ಕಮ್ಯುನಿಕೇಷನ್, ಅದನ್ನು ನಮ್ಗೆ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಅದೇ ಥರ ಬಾಡಿ ಲ್ಯಾಂಗ್ವೇಜ್ ಕೇಳಿದ್ರು ಸರ್. ಬಾಡಿ ಲ್ಯಾಂಗ್ವೇಜನ್ನು ಪ್ರತಿಯೊಂದು ನಾವು ಯಾವ ಥರ ಹಾವ ಭಾವ, ನಮ್ಮ ಕಣ್ಣಿನ ಒಂದು ನೋಟ, ನಾವು ಮತ್ತು ಐ ಕಾಂಟ್ಯಾಕ್ಟ್ ಆಗಿರ್ಬೋದು, ನಮ್ಮ ಒಂದು ಆಲಿಸುವಿಕೆ, ನಮ್ಮ ಒಂದು ಉಡುಪು ಎಲ್ಲದರ ಬಗ್ಗೆ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ. ಅದನ್ನು ನಾವು ನಮ್ಮಲ್ಲಿ ಅಳವಡಿಸ್ಕೊಂಡು ನಿರಂತರ ಕಲಿಕೆ ಇರ್ಬೇಕಂತೇಳಿ. ಅಂದರೆ ಈಗ ಇಲ್ಲಿ ಕಲಿತ್ಬಿಟ್ಟು ನಾವು ಹೋಗಿ ಅದನ್ನು ಮಾಡಲಿಲ್ಲ ಅಂದರೆ ಅಲ್ಲಿ ಮತ್ತೆ ನಾವು ವಾಪಸ್ ನಮ್ಮ ಒಂದು ಕಲಿಗೆ ನಿಂತ ನೀರಾಗುತ್ತೆ. ನಮ್ಮ ಒಂದು ಕಲಿಕೆ ನಿಂತ ನೀರಾಗಬಾರದು, ಹರಿಯುವ ನೀರಾಗಬೇಕಂತೇಳಿ ಒಂದು ಒಳ್ಳೆಯ ಒಂದು ಅನುಭವವನ್ನು ನಮಗೆ ನೀಡಿದ್ದಾರೆ. ಅದೇ ಥರ ಈ ಒಂದು ಸುಂದರವಾದ ಒಂದು ಕ್ಯಾಂಪಸ್ನಲ್ಲಿ ನಮಗೆ ಒಂದು ಒಳ್ಳೆಯ ಒಂದು ಊಟದ ವ್ಯವಸ್ಥೆ ಆಯಿತು, ರೂಮ್ ವ್ಯವಸ್ಥೆ ಆಯಿತು, ಚೆನ್ನಾಗಿ ಮಾಡಿಕೊಟ್ಟು ನಾವೊಂದು ಕೊಟ್ಟ ಹಣದ ಒಂದು ಇದಕ್ಕೆ ಏನೋ 10 ಪಟ್ಟು ನಾವು ಅದರ ಒಂದು ಲಾಭವನ್ನು ತಗೊಂಡಿದ್ದೀವಿ ಅಂತೇಳಿ ನಾನು ಒಂದು ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸಿದ್ದಣ್ಣ ಅವರೇ. ನಮ್ಮ ಕಲಿಕೆ ನಿಂತ ನೀರಾಗಿರಬಾರ್ದು, ಹರಿಯುವ ನೀರಾಗಿರಬೇಕು. ಚೆನ್ನಾಗಿ ಹೇಳಿದ್ರಿ ಸರ್. ನಮಸ್ಕಾರ. ಈ 3 ದಿವಸದಲ್ಲಿ ನಿಮಗೆ ಏನೇನು ಕಲಿಕೆ ಸಿಕ್ತು? ಭಾಷಣ ಇರ್ಬೋದು, ಕಮ್ಯುನಿಕೇಷನ್ ಇರ್ಬೋದು. ನಮಸ್ಕಾರ, ನನ್ನ ಹೆಸರು ಮುನಿರಾಜ್ ಅಂತ. 3 ದಿನ ಶಿಬಿರದಲ್ಲಿ ಜಯಪ್ರಕಾಶ್ ನಾಗತಿಯವರ ಸಾರಥ್ಯದಲ್ಲಿ ನಮಗೆ ಒಟ್ಟಾರೆ ಹೇಳೋದಾದರೆ ಸಂವಹನ ಕಲೆ ಪ್ರತಿಯೊಬ್ಬ ವ್ಯಕ್ತಿಗೂ ಎಷ್ಟು ಮುಖ್ಯ ಅನ್ನೋದನ್ನು ನಮ್ಗೆ ಅರ್ಥ ಆಗಿದೆ. ಒಬ್ಬ ಸಂವಹನ ಕಲೆಯನ್ನು ನಾವು ವೃದ್ಧಿಸ್ಕೊಂಡಾಗ ನಮ್ಮ ವ್ಯಕ್ತಿತ್ವದ ಮಟ್ಟವನ್ನು ವೃದ್ಧಿಯಾಗುತ್ತೆ. ಅದರಂತೆ ನಮ್ಮ ಜೀವನದ ಪರಿಸ್ಥಿತಿ ಕೂಡ ಉತ್ತಮಗೊಳ್ಳುತ್ತದೆ ಅನ್ನೋದನ್ನು ನಮಗೆ ಅರಿವಾಗಿದೆ. ಅದನ್ನು ನಿರಂತರ ಕಲಿಕೆಯಿಂದ ನಾವು ಇದನ್ನು ಮುಂದುವರಿಸಿಕೊಂಡು ಹೋಗ್ತೀವಿ ಅಂತ ನನ್ನ ಭಾವನೆ. ಧನ್ಯವಾದ ಸರ್. ನಿರಂತರ ಕಲಿಕೆ ಇದು ಬಹಳ ಮುಖ್ಯ. ನಮಸ್ಕಾರ ಮನು ಸರ್, ಹೇಗಿದ್ದೀರಾ ಸರ್? ನಿಮಗೆ ಈ 3 ದಿವಸದಲ್ಲಿ ಏನೇನು ಕಲಿಕೆ ಸಿಕ್ತು? ಭಾಷಣ ಇರ್ಬೋದು, ಕಮ್ಯುನಿಕೇಷನ್ ಇರ್ಬೋದು, ಬಾಡಿ ಲ್ಯಾಂಗ್ವೇಜ್ ಇರ್ಬೋದು. ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾಗಮ್ಮ ಫೌಂಡೇಶನ್ ಏರ್ಪಡಿಸಿರುವ ವಸತಿ ಶಿಬಿರ 2026ನೇ ಸಾಲಿನಲ್ಲಿ ನಾನು ಮೊದಲನೇ ದಿನ ಬಂದಾಗ ವೇದಿಕೆ ಮೇಲೆ ಮಾತಾಡೋಕ್ಕೂ ಭಯ ಬೀಳ್ತಾ ಇದ್ದೆ. 2ನೇ ದಿನ ಸರು ಏನೂ ಆಗಲ್ಲ, ಧೈರ್ಯವಾಗಿ ಮಾತಾಡಿ, ನೀನು ಮುಂದೆ ಭವಿಷ್ಯ ಇದೆ, ನಿನಗೆ ಒಳ್ಳೆ ನಾಯಕ ಇದೆಯಾ, ಒಳ್ಳೆ ರಾಜಕೀಯ ಭವಿಷ್ಯ ಇದೆ ನಿನಗೆ ಅಂತೇಳಿ ಹಿಂದೆ ಇದ್ದು ನನಗೆ ಧೈರ್ಯ ತುಂಬ ನನ್ನ ಗುರುಗಳು, ಪ್ರೀತಿಯ ಮಾರ್ಗದರ್ಶಕರಾದ ಜಯಪ್ರಕಾಶ್ ಸರ್ ನಾಗ್ತಿಹಳ್ಳಿ ಮತ್ತು ಮೇಡಮ್ ಅವ್ರಿಗೆ ಈ ನಮ್ಮ ಸ್ನೇಹಿತರ ಪರವಾಗಿ, ನನ್ನ ಪರವಾಗಿ ಧನ್ಯವಾದಗಳು ತೋರಿಸ್ತಾ ಇದ್ದೀನಿ. ಅದೇ ರೀತಿ ಇಲ್ಲಿ ವಸತಿ ಶಿಬಿರದಲ್ಲಿ ಊಟ ಆಗಿರ್ಬೋದು,
ಯಾವುದೇ ತೊಂದರೆ ಇಲ್ಲ ನಿಭಾಯಿಸ್ಕೊಂಡು ಎಲ್ಲ ಏರ್ಪಾಡು ಕರೆಕ್ಟಾಗಿ ಮಾಡಿರ್ತಾರೆ. ಆಮೇಲೆ ನನ್ನ ಸ್ನೇಹಿತರು ಎಲ್ಲ ನನಗೆ ಪ್ರೋತ್ಸಾಹ ನೀಡಿರ್ತಾರೆ, ಅವರು ಕೂಡ ಧನ್ಯವಾದಗಳು ತಿಳಿಸ್ತಾ ಈ ಶಿಬಿರ ಯಶಸ್ವಿ ಆಗಿದೆ ಅಂತ ನಾನು ತಿಳ್ಕೊಂತೀನಿ ಸರ್. ತುಂಬ ಧನ್ಯವಾದಗಳು. ಖಂಡಿತವಾಗಿ ಸರ್, ಈ ಶಿಬಿರ ಯಶಸ್ವಿಯಾಗಿದೆ. ಧನ್ಯವಾದಗಳು. ನಮಸ್ಕಾರ ರಮೇಶ್ ಸರ್. ಸರ್, ನಿಮಗೆ ಈ 3 ದಿವಸದಲ್ಲಿ ಮೊದಲನೇ ದಿವಸದಿಂದ ಇಲ್ಲಿವರೆಗೂ ನೀವು ಏನೇನು ಕಲ್ತ್ರಿ? ಭಾಷಣ ಇರ್ಬೋದು, ಕಮ್ಯುನಿಕೇಷನ್ ಇರ್ಬೋದು, ಅದು 2 ಮಾತುಗಳನ್ನು ಹೇಳಿ. ಮುಖ್ಯವಾಗಿ ಎಲ್ಲರಿಗೂ ನಮಸ್ಕಾರ. ಈ 3 ದಿನದ ವಿಶೇಷ ಅನುಭವವನ್ನು ಎರಡು ಮಾತಿನಾಗ ಹೇಳೋಕ್ಕಾಗೋದಿಲ್ಲ. ಯಾಕಂದ್ರೆ ಪ್ರತಿಯೊಂದು ಕ್ಷಣವೂ ಅತಿ ಅದ್ಭುತ ಟಾಸ್ಕ್ಗಳಾಗಿರ್ಬೋದು, ಇವರು ಕೊಡ್ತಕ್ಕಂಥ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ವಿಶೇಷತೆಯಿಂದ ಇದು ಒಬ್ಬ ಸಾಮಾನ್ಯ ವ್ಯಕ್ತಿ ವೈಯಕ್ತಿಕವಾಗಿ ಯಾವ ರೀತಿ ಅಭಿವೃದ್ಧಿ ಹೊಂದಬೇಕು, ಯಾವ ರೀತಿ ಸಮಾಜದೊಳಗೆ ಒಬ್ಬ ಪರಿಪೂರ್ಣ ವ್ಯಕ್ತಿ ಆಗಬೇಕು ಅನ್ನೋ ನಿಟ್ಟಿನೊಳಗೆ ಪ್ರತಿಯೊಬ್ಬರೂ ಒಂದು ಗುಂಪಾಗಿ ಹೇಳಿಲ್ಲ, ವೈಯಕ್ತಿಕವಾಗಿ ಪ್ರತಿಯೊಬ್ಬರೂ ಒಂದು ಮೊದಲೇನಂತ ಬಂದಾಗ ಯಾವ ರೀತಿ ಇದ್ದ ಒಂದು ವ್ಯಕ್ತಿ ಈಗ 3ನೇ ದಿನಕ್ಕೆ ಯಾವ ರೀತಿ ಅವ ಡೆವಲಪ್ಮೆಂಟ್ ಆಗುತ್ತನೂ ಬೆಳಿಲ್ಲ ಸರ್. ಅವನು ಇವತ್ತು ನೀನು ರಾತ್ರಿಯಿಂದ ಇವತ್ತು ಮಧ್ಯಾಹ್ನ ತನಕ ಭಾಳ ವಿಶೇಷವಾಗಿತ್ತು. ಧನ್ಯವಾದ ಸರ್. ನಮಸ್ಕಾರ ಮುಲ್ಲಯ್ಯ ಸರ್. ನಿಮಗೆ ಹೇಗೆ ಅನಿಸ್ತು? ನಾವು ವಾಕ್ ದ ಟಾಕ್ ಮಾಡಿದ್ವಿ, ಅಂದರೆ ಹೊರಗಡೆ ಮಾರ್ನಿಂಗ್ ವಾಕ್ ಮಾಡುವಾಗ ಸರ್ ಜೊತೆ ನಾವು ಮಾತಾಡಿದ್ವಿ. ಅದೇ ರೀತಿ ಕ್ಲಾಸಲ್ಲಿ ನಾವು ಬೇರೆ ಬೇರೆ ವಿಷಯಗಳನ್ನು ಕಲಿತೀವಿ. ನೀವೇನೇನು ಕಲಿತ್ರಿ ಸರ್? ಇದು 3 ದಿವಸದ ಶಿಬಿರ ಒಳಗೆ ಮೊದಲನೇದಾಗಿ ನಾವು ಬಂದಿದ್ದಕ್ಕೆ ಜಯಪ್ರಕಾಶ್ ನಾಗತಿ ಸರ್ ಅವರು ಪ್ರತಿದಿನ ರಾತ್ರಿ ಆಯ್ತಂದ್ರೆ ನಮಗೆ ಸುಸ್ತಾಗ್ತಿತ್ತು. ನಾವು ರೂಮಿಗೆ ಹೋಗ್ಬೇಕು, ಸರ್ ಬಿಡ್ತಾರೆ ಅಂತೇಳಿ ಅಪೇಕ್ಷೆ ಇರ್ತಿತ್ತು. ಆದರೆ ಬಟ್ ನಾವು ಕಲಿಯಾರ 20 ಜನ ನಾವು ಹಂಗೆ ಅನ್ಕೋತಿದ್ವಿ. ಅವ್ರು ಸರ್ ಮಾತ್ರ ನಮಗೆ ಬಿಡ್ತಿರ್ಲಿಲ್ಲ. ಟೈಮ್ ಕರೆಕ್ಟ್ 5 ನಿಮಿಷ ಕೊಡ್ತಿದ್ರು. 5 ನಿಮಿಷ ಒಳಗೆ ಒಂದೇನೋ ಸ್ಟಡಿ ಮಾಡಬೇಕು, 30 ಸೆಕೆಂಡ್ ಮಾತಾಡಬೇಕು ಅಥವಾ 1 ನಿಮಿಷ ಮಾತಾಡಬೇಕು ಅಂತ ಹೇಳ್ಕಿಂದ ದೊಡ್ಡ ದೊಡ್ಡ ಗೋಲ್ನ ಕಲಿಸಿದ್ರು ಸರ್ ಅವರು. ಅಂದರೆ ನಾವು ಒಂದು ಬುಕ್ಸ್ ಓದಿ ಅದನ್ನೆಲ್ಲ ಸ್ಟಡಿ ಮಾಡಿ ಅದು ಒಂದು 4-5 ದಿವಸ ಬಿಟ್ಟು ಅಥವಾ 1 ತಿಂಗಳು ಇರ್ತಾನೆ ಅಭ್ಯಾಸ ಮಾಡಿ ಅದು ಸ್ಪಷ್ಟವಾಗಿ ಹೇಳ್ತಿದ್ವಿ. ಆದರೆ ಆ ದೊಡ್ಡ ಗೋಲ್ ಅದನ್ನು ದೊಡ್ಡ ಮಟ್ಟದ ಹೇಳಿದಾಗ ಆಮೇಲೆ ಏನಾಗ್ತಿತ್ತು, ನಾವು 1 ನಿಮಿಷನಾಗ 30 ಸೆಕೆಂಡ್ನಾಗ 7 ನಿಮಿಷನಾಗ 10 ನಿಮಿಷನಾಗ ಮಾತಾಡ್ತಂತೇಳಿ 10 ನಿಮಿಷ ರೆಡಿ ಆಗಿಲ್ಲ ಅದು 30 ನಿಮಿಷನಾಗ ಯಾವ ರೀತಿ ಮಾತಾಡಬೇಕು ಅನ್ನೋದನ್ನು ಇಂಪಾರ್ಟೆಂಟಾಗಿ ನನಗೆ ಬೇಕಾದಂಥ ವಿಷಯನ ಅವರ ಇಲ್ಲಿ ಕಲಿಸಿದ್ರು. ಅದೇ ರೀತಿ ವಾಕಿಂಗ್ ಮೂಲಕ ಹೋದಾಗ ಪ್ರತಿಯೊಂದು ವಿಷಯ ಸೋಷಿಯಲ್ ಮೀಡಿಯಾ ಇರ್ಬೋದು, ಯೂಟ್ಯೂಬ್, ಫೇಸ್ಬುಕ್, ಈ ಎಲ್ಲ ರೀತಿಯ ಒಂದೊಂದು ವಿಷಯವನ್ನು ನಮ್ಗೆ ಅರ್ಥ ಆಗುವಂಗೆ, ಅಂದರೆ ನಾವು ನಮ್ಮ ಕ್ಷೇತ್ರಕ್ಕೆ ಹೋಗಿ ನಾವು ಆಟೋಮೆಟಿಕ್ಕಾಗಿ ಇಂಪ್ರೂವ್ಮೆಂಟ್ ಆಗುವಂಥ ಎಲ್ಲ ವಿಷಯಗಳನ್ನ ನಮಗೆ ಇವತ್ತಿನ ಸಂದರ್ಭದಾಗ ಜಯಪ್ರಕಾಶ್ ನಾಗತಿ ಹಳ್ಳಿ ಸರ್ ಅವರು ಕಲಿಸ್ಕೊಡ್ತಾರೆ. ಅದೇ ರೀತಿ ಇದಕ್ಕೆ ಸಂಪೂರ್ಣವಾಗಿ ಸಹಕಾರ, ಯಾವುದೇ ರೀತಿಯ ಬೇಜಾರನ್ನು ಪಡ್ಕೊಳ್ಳದೆ ಮೇಡಮ್ ಅವರು ಸಂಪೂರ್ಣವಾಗಿ ಕ್ಯಾಮ್ರಾವನ್ನು ನಮ್ಮ ಹತ್ತಿರ ಹಿಡಿದು ಅಂದರೆ ವಿಡಿಯೋ ಮಾಡಿ, ಯಾಕೆ ನಾನು ಹೇಳ್ತೀನಿ ಅಂದ್ರೆ ನನಗೆ ಈ ಹನುಮಂತಯ್ಯರಾವ್ ಅವರ ಒಂದು ಸಿಲೆಬಸ್ ಕೊಟ್ಟಿದ್ರು. ಅದರೊಳಗೆ ಒಂದು 30 ಸೆಕೆಂಡ್ ಮಾತಾಡೋ ತಕ್ಷಣ ನನಗೆ ಸರ್ ಹೇಳಿದ್ರೆ ಅದರೊಳಗೆ ನಾನು ಕ್ಯಾಮ್ರಾಮ್ಯಾನ್ ಮಹತ್ವವನ್ನು ನಾನು ಅರ್ಥ ಮಾಡ್ತೀನಿ ಸರ್. ಯಾವ ರೀತಿ ಅವ್ರು ಸ್ಟ್ರಗಲ್ ಇರ್ತದೆ, 90% ಎಫೆಕ್ಟ್ ಇರ್ತದೆ. ಬರೀ ನಾವು 10% ಅಥವಾ 5% ಕ್ಯಾಮ್ರಾ ನೋಡ್ತಿರ್ತೀವಿ, ಇದು ಈಸಿ ಅನ್ಕೊಂಡಿದ್ದೀನಿ. ಆದರೆ ಇವತ್ತಿನ ಮಟ್ಟಿಗೆ ಅದಕ್ಕೆ ಕ್ಯಾಮ್ರಾಮ್ಯಾನ್ ಎಷ್ಟು ನಮ್ಮ ಸಲುವಾಗಿ ಸ್ಟ್ರಗಲ್ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಾಗ್ತಾ ಇತ್ತು. ಅದೇ ರೀತಿ ನಾವು ಹೋಗ್ಸಿಂದ ಒಂದು ವಿಮಾನ ಹೊಟ್ಟಿದ್ವಿ, ವಿಮಾನದೊಂದು ಫೋಟೋ ಶೇರ್ ಇರಬೇಕಂತ ಹೇಳಿ ನಾನು ಅನ್ಕೊಂಡಿದ್ದೀನಿ. ಆದರೆ ನಾವು ಹೋದಾಗ ಬರ್ತಿರ್ಕಿಲ್ಲ. ನಾ ಇಲ್ಲಿ ಇದ್ದಾಗ ಅಲ್ಲಿದ್ದು ಒಂದು ಹಾಡು ಹೋಗ್ತಿತ್ತು, ನಾ ಇಲ್ಲಿದ್ದಲ್ಲ ಆ ತಕ್ಷಣ ನನಗೆ ಇಲ್ಲಿ ಫೀಲಿಂಗ್ ಅನಿಸ್ತು. ಆದರೆ ಪರ್ಫೆಕ್ಟಾಗಿ ಟೋಟಲಿ ಏನು ಇವತ್ತು 3 ದಿವಸದ ಶಿಬಿರ ಇದ್ದರೆ ನಮ್ಮ ಮನಮುಟ್ಟುವಂಗೆ ಯಾವ ರೀತಿ ಬೇಕು ಆ ರೀತಿ ರೀಸನೇಬಲ್ ಆಗಿ ಮಾಡಿಕೊಡ್ತಾರೆ. ಈ ರೀತಿ ವಸತಿ, ಊಟ, ಇವತ್ತು ಊಟ ಮಸ್ತ್ ಇರ್ತದೆ. ಹಂಗೆ ದಿನ ಒಂದೊಂದು ಯಾವುದೂ ತೊಂದರೆ ಇಲ್ಲ. ನನಗೆ IBS ಪ್ರಾಬ್ಲಮ್ ಇದ್ರೂ ಇವತ್ತೇನು ನನಗೆ ತೊಂದರೆ ಆಗಿಲ್ಲ. ಈ ಜಾಗ ಅವ್ರು ಸೆಲೆಕ್ಟ್ ಮಾಡಿದ್ರೆ ನನ್ನ ಆತ್ಮವಿಶ್ವಾಸ ಹೆಚ್ಚಿಗೆ ಮಾಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಧನ್ಯವಾದಗಳು ಎಲ್ಲರಿಗೂ. ನೀವು ಚೆನ್ನಾಗಿ ನೀವು ಇಲ್ಲಿ ಬಂದು ಏನೇನು ಕಲ್ತಿದ್ದೀರಾ, ಇಲ್ಲಿಂದ ನೀವು ಏನೇನು ತೊಗೊಂಡು ಹೋಗ್ತಾ ಇದ್ದೀರಾ ಅಂತ ನೀವು ಸುಂದರವಾಗಿ ಹೇಳಿದ್ರಿ. ಅದಕ್ಕೆ ನಿಮಗೆ ತುಂಬ ಥ್ಯಾಂಕ್ಸ್.